ನನ್ನ ಕಣ್ಣೆದುರಿಗಾದಂತ ಶ್ರೀಮಂತನೇ ಇರಲೇ ನಾನು ಬಿಡುವ ಬೆಂಕಿಯ ಅರ್ಪಣದ ಗರ್ಜನಿಗೆ ಅದೆಂತ ಕುತಂತ್ರದ ಚಕ್ರವರ್ತಿ ಆಗಿರಲಿ ವಿಲವಿಲ 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 ಒದ್ದಾಡಿಸಿ ಸಾಯಬೇಕ. ನನಗೆ ಎದುರಾಗಿ ಗರ್ಜಿಸಿದರೆ ಅಂಜೆ ತೋರಿಸಿವೆ ಅವರಿಗೆ ಯಮಲೋಕದ ಅರಮನೆ. ಈ ಬಿಲ್ಲ ವಿಕ್ರಮನ ಭೂಪತಿಯ ರಣದಾಗಿ ಹಾರಾಡುತ್ತಿರುವ ಹಕ್ಕಿಗಳ ರೆಕ್ಕೆ ಮುರಿದ ರಕ್ತ ಹಿಡಿದು ಮೆರೆದರೆ ಈ ರಣವೀರ ಬಿಲ್ಲ, ಈ ರಣವೀರ ಬಿಲ್ಲ ಬಡತನದಲ್ಲಿ ಬೆಳೆಯುತ್ತಿರುವ ಬಡ ಜನರ ರಕ್ತ ಹಿಡಿದು ಮೇಯುತ್ತಿರುವ ಹಣದ ರಾಶಿಯ ಮೇಲೆ ಕುಬೇರ ಸೂರನಾಗಿ ಮೆರುತ್ತಿರುವ ಈ ರಣವೀರ ಬಿಲ್ಲನಿಗೆ ಎದುರಾಗಿದ್ದೇನೆ. ತುತ್ತು ಕೂಳಿಗೆ ಭಿಕ್ಷೆ ಬೇಡುವ ತೀರು ಭಾಗ್ಯ. ನನಗೆ ನರಕ ಯಾತನೆ ತೋರಿಸಲು ನೀನೇನು ಮಾನವರ ಜಾತಿಯನ್ನು ಸೃಷ್ಟಿಸಿದ ದೇವರೇನು? ನೀನು ಹಣದ ರಾಶಿಯ ಮೇಲೆ ಮೆರೆಯುವ ಸೂರ್ಯನಾಗಿರಬಹುದು, ಆದರೆ ನೀನು ನನಗೆ ಹುಲ್ಲು ಕಡ್ಡಿಯ ಸಮಾನಕನು. ಚದುರಂಗದ ಚಕ್ರವ್ಯೂಹದಲ್ಲಿ ಮೆರೆತಿರುವ ರಣವೀರ ಬಿಲ್ಲನಿಗೆ ನಿನ್ನಂತ ಕುನ್ನಿಯಿಂದ ಸವಾಲ್. ನಿಮ್ಮ ಅಣ್ಣ ಕೂಡ ನಿನ್ನಂತೆ ಗುರಾಡಿ ಸತ್ತ. ನನಗೆ ನೇರವಾದವರಿಗೆ ಉಳಿವ, ಎದುರಾದವರಿಗೆ ಅಳಿವ. ಲೇ ಬಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬಿಡಿದೆ. ನಿನ್ನನ್ನು ಜೀವನದ ಸಹಿತ ಉಳಿಸಲಾರಕಲೋ ಮಗನ. ಸಾವು ಹೇಳಿದ ಪ್ರತೀಕಾರ ತೀರಿಸಿಕೊಳ್ಳಲು ಬಂದವರಲ್ಲಿ ತಂಗೆದ್ದು ಸಿಡಿದವರಲ್ಲ, ಸ್ಮಶಾನ ನಿನ್ನ ಸವ ಯಾವ ಲೆಕ್ಕ ಲೆಕ್ಕ ತುಂಡು ಬಿಡುವ. ಬಿಲ್ಲು, ನಿನ್ನೆದುರು ಗಂಗೆದ್ದು ಸಿಡಿದವರಲ್ಲ ಸ್ಮಶಾನ ಸೇರಿರಬಹುದು, ಆದರೆ ಅವರು ಎಲ್ಲರಂತೆ ಅಲ್ಲ ಕಣೋ ಈ ಗಂಡಸ್ ನಿತಿನ್. ನಿತಿನ್, ಸೌರ್ಯಕ್ಕೆ ಎದುರುವುದು, ಸಾವಿಗೆ ಭಯಪಡುವುದು, ನಿನ್ನ ಗರ್ಜನೆಗೆ ನಡುಗುವುದು, ಮಾತಲ್ಲಿ ತಲೆಬಾಗುವುದು ಈ ಬಿಲ್ಲನ ಚರಿತ್ರೆಗಳ ಸೃಷ್ಟಿ ಮಾಡಿದ ಕಣನ ಬ್ರಹ್ಮ. ಅಡವೆಯಲ್ಲಿ ಮೇಕೆಗಳು ಕುರಿಗಳು ಕೂಡ ನನಗೆ ಸಾವು ಬರುವುದಿಲ್ಲವೆಂದು ಮೇತಾಡ್ತಿರುವ, ಆದರೆ ನನ್ನಂತ ಹುಲಿನ ಜೊತೆ ಇಟ್ಕೋಬೇಡ. ಅಂದು ಇಡೀ ಬ್ರಹ್ಮಾಂಡನೇ ಗಡಗಡ ನಡಗಿಸಿದ ಆ ರಾವಣನೇ ಅಪವಾದ. ಅಂಥದರಲ್ಲಿ ನೀನು ಒಬ್ಬ ಸಾಮಾನ್ಯ ಮನುಷ್ಯನು ಅಷ್ಟೇ ಕಣಲೇ ಬಿಲ್ಲ. ನನ್ನ ಮುಂದೆ ಕಿರಿಚಿಕಬೇಡ. ನಿತಿನ್, ಸುಮ್ಮನೆ ನನ್ನ ಕೆಲಕಬೇಡ. ನಿಮ್ಮ ಅಣ್ಣನಿಗಾದ ಗತಿ ನಿನಗಾಗುತ್ತೆ, ಎಚ್ಚರ. ಈ ಬಿಲ್ಲ
ಏಯ್! ಕಲಿತೀನಿ ಕಣೋ, ಬದುಕೋದೆಲ್ಲ ಕಲಿತೀನಿ. ನಿನ್ನ ಚಕ್ರವ್ಯೂಹದ ಚರಿತ್ರೆಯನ್ನೇನಲ್ಲ ತಿಳಿದು ನಾನು ಶ್ರೀಕೃಷ್ಣನಾಗ ಇಡೀ ಬ್ರಹ್ಮಾಂಡನಿಗೆ ಅರ್ಜುನಿಗೆ ಕೊಟ್ಟಂತೆ ಬರುತ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ನಲಿದಾಡು. ಲೇ ನಿತಿನ್, ನೀನ್ ಅಂದುಕೊಂಡಿರುವುದ ಮೇಲೆ ಸೇಡು ತೀರಿಸಿಕೊಳ್ಳಬಹುದು, ಅದು ನಿನ್ನ ಭ್ರಮೆ. ಲೇ ನಿತಿನ್, ನನ್ನ ಮೇಲೆ ಸೇಡು ತೀರಿಸಿಕೊಂಡು ಬಂದವರಿಗೆ ಬಿಡಲಾರ ನರಕ ಯಾತನೆ. ಅಂತ ನಿನ್ನಂತ ನಾಯಿಗಳಿಗೆ ಎದುರು ಹೋಗೋಣ ಈ ಬೆಲ್ಲ. ಹೋಗಲೇ ನಿತಿನ್, ಹೋಗ. ನಿನ್ನಂತ ನಾಯಿಗೆ ಎದುರು ಹೋಗೋದಲ್ಲ ಈ ಬೆಲ್ಲ. ಇದೇನಿದು ಇವತ್ತು ಇಷ್ಟೊಂದು ಕೋಪದಲ್ಲಿರುವಂತೆ ಕಾಣಿಸ್ತಾ ಇದೆಯಲ್ಲ? ಯಾರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಒಂದು ವೇಳೆ ನನ್ನ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡಿದ್ದೀರಾ? ಚೆ ನಿನ್ನ ಮೇಲೆ ನನಗೆ ಯಾಕೆ ಕೋಪ ಸವಿತಾ? ನನ್ನ ಮೇಲೆ ಯಾವ್ದೊಂದು ಹಳೆ ದ್ವೇಷ, ಒಂದು ಬಡಕುನ್ನೆ ಹಳೆ ದ್ವೇಷದ ಮಾತು ಮಾತಾಡಿದ, ಅವನ ಮೇಲೆ ಈ ಕೋಪ. ನಿನ್ನ ಮೇಲೆ ಯಾಕೆ ಸವಿತಾ? ಯಾಕೆ ಸವಿತಾ ಬರೋಕ್ ಇಷ್ಟೊಂದು ಲೇಟು? ನೋಡಿ, ನನ್ನ ಫ್ರೆಂಡ್ ಇವತ್ತು ನನ್ನನ್ನ ಶಾಪಿಂಗ್ ಕರೆದಿದ್ಲು, ಅದಕ್ಕಾಗಿ ಅವಳ ಜೊತೆಗೆ ಹೋಗಿದ್ದೆ. ಬರೋದಕ್ಕೆ ಸ್ವಲ್ಪ ತಡವಾಯ್ತು. ಹೋಗಿ ಬಿಡಿ. ನಿಮ್ಮ ಮೇಲೆ ಹಾಗೆಯನ್ನು ಸಾಧಿಸುತ್ತಿರುವವರು ಯಾರು ಅಂತ ತಿಳಿದುಕೊಳ್ಳಬಹುದಾ? ಸವಿತಾ, ನೀನು ಮುಂದೆ ನನ್ನ ಮನದ ಮಹಾರಾಣಿಯಾಗೋಳು. ನಿನ್ನ ಹತ್ತಿರ ಹೇಳಲಾರನೆ ನನ್ನ ಮೇಲೆ ದ್ವೇಷ ಸಾಧಿಸುವ ಹೆಸರು ನಿತಿನ್. ಈ ಬಂಗ್ಲೆಯ ಸಾಹುಕಾರ ನನ್ನ ಮೋಸದ ತಂತ್ರದಿಂದ ಒಂದು ಮುಗಿಸಾಕಿರುವೆ. ಈ ಬಂಗಲೆಗೆ ಒಳ್ಳೆಯದಾಗಿರುವೆ. ನೋಡಿ, ಈ ಚದುರಂಗ ಚಕ್ರವ್ಯೂಹದ ಸಿಪಾಯಿಗಳು ನೀವು. ಆಗ ನಿಮ್ಮನ್ನ ಎದುರು ಹಾಕಿಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ. ಆ ಬಡಪಾಯಿ ಏನು ತಾನೇ ಮಾಡಿಲ್ಲ. ಸವಿತಾ, ವ್ಯವಹಾರದಲ್ಲಿ ಸೇಡು ಪ್ರತೀಕಾರ ಎಲ್ಲ ಕಾಮನ್. ಇವುಗಳನ್ನೆಲ್ಲ ಮೆಟ್ಟಿದ ಮೇಲೆ ನಾವು ಜಯ ಸಾಧಿಸಲಿಕ್ಕಾಗದು. ಸವಿತಾ, ಈಗಿನ ಕಾಲದಲ್ಲಿ ಬಡವರಂತೂ ನೆಗ್ಲೆಕ್ಟ್ ಮಾಡಲೇಬಾರದು, ಕರುಣೆ ಅಂತ ತೋರಲೇಬಾರದು. ಯಾವ ಸಮಯದಲ್ಲಿ ನಮ್ಗೆ ಎದುರು ನಿಂತರೂ ಹೇಳಲಕ್ಕ ಆಗೋದಿಲ್ಲ ಸವಿತಾ. ನೋಡಿ, ನಾನು ನಿಮ್ಮ ಮನದ ಮಹಾರಾಣಿ ನಿಮ್ಮೆದುರಿಗೆ ನಿಂತಿದ್ದೇನೆ ಅಂದ ಮೇಲೆ ನಿಮ್ಮ ಮುಖದಿಂದ ಒಂದು ನಗುವಿನ ಚಿಲುಮೆಯ ಚೈತನ್ಯವನ್ನ ಊಹಿಸಬಾರದೆ ಪ್ರಿಯ? ಸವಿತಾ, ನಿನ್ನ ಪ್ರೀತಿಯ ಸಮಯವನ್ನು ಆಸ್ವಾದಿಸಲು ಬಂದಿರುವಾಗ ನನ್ನ ಬಿಸಿನೆಸ್ ಪುರಾಣವನ್ನು ಹೇಳಿ ನಿನಗೆ ಬೇಸರಪಟ್ಟೆ. ನನ್ನ ಪಲವಿನ ರಾಣಿ, ನಿನ್ನ ಮುದ್ದಾದ ಮುಖದ ನಗುವಿನ ಪರಿಮಳ ಸೌಂದರ್ಯವನ್ನು ನೋಡಿದರೆ ನನಗೆ ರೋಮಾಂಚನ ಆಗ್ತಿದೆ. ಬಾ ಸವಿತಾ, ಬಾ. ಮಾತಿನಲ್ಲೇ ಮನ್ಮಥರಾಜರು ನೀವು. ತಮ್ಮ, ಈ ನನ್ನ ಸೌಂದರ್ಯ ಎಂದಿಗೂ ನಿಮಗಾಗಿಯೇ. ಸವಿತಾ, ಈ ರಸಮಯ ಕ್ಷಣದಲ್ಲಿ, ಸುಂದರವಾದ ವನದಲ್ಲಿ, ತಂಪಾದ ತಂಗಾಳಿಯಲ್ಲಿ ಮನೆ ಬಿಚ್ಚಿ ನಲಿದೋಡೋಣ ನಾವಿಬ್ಬರು ಜೊತೆಯಲ್ಲಿ. ಹಾಗೆ
ಪ್ರಾಣ